ಆಯ್ತಾ? ಪೂರ್ತಿ ಸತ್ಸಂಗ ಪೂರ್ತಿ ಧ್ಯಾನ ಮಾಡೋ ಇದೇ ಸತ್ಸಂಗ. ಮೂಲಾಧಾರದಿಂದ ಸಹಸ್ರಾರದವರೆಗೆ 7 ಚಕ್ರಗಳು. ಅದ್ರ ಮೇಲೆ ಇನ್ನೊಂದು ಸ್ವಿಚ್ ಇದೆ, ಒಂದಡಿ ಮೇಲೆ. ಆ ಸ್ವಿಚ್ಗೂ ಎಲ್ಲರಿಗೂ ಚೆನ್ನಾಗಬೇಕು. ಅದು ಬೇರೆ ಬೇರೆ ರಾಗದಲ್ಲಿ, ಒಂದೊಂದು ಕೇಂದ್ರಕ್ಕೆ ಒಂದೊಂದು ರಾಗ, ಒಂದೊಂದು ದೇವತೆ. ಮೂಲಾಧಾರದಲ್ಲಿ ಗಣಪತಿ, ಆಮೇಲೆ ಸ್ವಾಧಿಷ್ಠಾನ 2ನೇದು ಜನರ ಹಿಂಭಾಗದಲ್ಲಿ, ಅಲ್ಲಿ ದೇವಿ. ನಾಭಿಯಲ್ಲಿ ರಾಮ, ಶಿವ, ನಾರಾಯಣ, ಆಮೇಲೆ ಗುರು ದಕ್ಷಿಣಾಮೂರ್ತಿ, ಆಮೇಲೆ ಅಲ್ಲಿ ಆಮೇಲೆ ಯಾವ್ದೆಲ್ಲ ಅದು ಆನಂದ. ಅಲ್ಲಿ ಉಪನಿಷತ್ತಲ್ಲಿ ಏನ್ ಮಾಡ್ತಾರೆ, ಏನು ಹೇಳೋಲ್ಲ. ಅಲ್ಲಿಗೆ ಬಂದರೆ ಅಂದ್ರೆ ಇವಾಗ ತುಂಬಾ ಖುಷಿಯಾದ ಏನ್ಬಿಟ್ಟಿವಿ, ಏನು ಹೇಳಕ್ಕೆ ಮಾತು ಬರೋದಿಲ್ಲ ಅಲ್ವಾ? ಅಂದಿಲ್ಲ. ಹಾಗೆ ಆ ಉಪನಿಷತ್ತು ಋಷಿಗಳಿಗೂ ಮಾತು ಬರಲಿ, ಅದಕ್ಕೆ ಅವ್ರು ಏನ್ ಮಾಡಿದ್ರು ತಾಮ ಅಂತ ಹೇಳೋದು. ಈ ರೀತಿ ಮಾಡ್ತೀವಿ ಅದರಲ್ಲೇ ಆಯ್ತಲ್ಲ. ಅದಕ್ಕೆ ಶಿವಶಕ್ತಿ ಸಹಸ್ರಾರಾಮ ಗುಡಾಗುಡ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತಲ್ಲ. ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಮೂಲಾಧಾರದಿಂದ ಅದಕ್ಕೆ ನಾಮಗಳಿದೆ. ಅದನ್ನೇ ಹಾಗೆ ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಬೇರೆ ಒಂದಕ್ಕೆ ಯಾವತ್ತೂ ಅಂದ್ಕೊಂಡಿದ್ದೀವಿ ಸುಮ್ಮನೆ ಹಾಗೇನೆ ಕುತ್ಕೊಳ್ಳೋದು ಹಾಗೇನೆ ಬಂದಿದೆ. ಅಂದ್ರೆ ಏನೇ ಇರಲಿ ನಮ್ಮ ಸತ್ಸಂಗಾನೇ ಬೇಕು ಅಂತ ದೃಢ ನಿಶ್ಚಯದಿಂದ ಬಂದ್ರೆ ಅದು ಸಿಗುತ್ತೆ, ಆಗುತ್ತೆ. ಇಲ್ಲಿ ಇಲ್ಲ ಆಯ್ತಾ? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಎಲ್ಲೋ 1000 ಲಕ್ಷಾಂತರ ಜನಕ್ಕೆ ಯಾರೋ ಒಬ್ರು ಹೌದಪ್ಪ ಬರೀ ಪಾರ್ಟಿ ಸೈಟು ಕಾರು ಇದೆ ಅದಕ್ಕಿಲ್ಲ ಬೇರೆ ಏನೋ ಇದೆ ಅಂತ ಆಲೋಚನೆ ಬರೋದೇ ಅಪರೂಪ. ಸತ್ಸಂಗ ಮಾಡಬೇಕು, ಧ್ಯಾನ ಮಾಡಬೇಕು, ಸುದರ್ಶನಿಗೆ ಕಲಿಬೇಕು, ಅಡ್ವಾನ್ಸ್ ಕೋರ್ಸ್ ಮಾಡಬೇಕು ಅಂತ ಅಲ್ವಾ? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಯತತಾನ ಪ್ರೀತಿ, ಅದರಲ್ಲಿ ಪ್ರಯತ್ನ ಮಾಡ್ತಲ್ಲ, ಅದರಲ್ಲಿ ಇರೋ ಲಕ್ಷಕ್ಕೆ ಕೋಟಿ ಒಬ್ಬರಿಗೆ. ಹಾಗೆ ಇವತ್ತು ಎಲ್ಲರೂ ಪ್ರಯತ್ನ ಮಾಡಿದ್ದೀನಪ್ಪ, ಇಷ್ಟೆಲ್ಲ ಸೇರಿದೆ, ಎಲ್ಲ ಸೇರಿದೆ, ಇಷ್ಟೆಲ್ಲ ಲೈಟ್ ಇದೆ, ಸತ್ಸಂಗ ಆಗಲಿಲ್ಲ. ಸತ್ಸಂಗ ಇರೋದು ಯಾವುದರಲ್ಲಿ? ಭಾವದಲ್ಲಿ, ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ತತ್ಪರರಾಗಿ ನಾಮಸ್ಮರಣೆ ಮಾಡೋದು ಸತ್ಸಂಗ. ಈಗ ಸತ್ಸಂಗ ಆಗ್ಬೇಕಾದ್ರೆ ಸ್ಟೇಜ್ ಬೇಕಾಗಿಲ್ಲ, ಹಾರ್ಮೋನಿಯಂ ಬೇಕಾಗಿಲ್ಲ, ತಂಬೂರಿ ಬೇಕಾಗಿಲ್ಲ, ಮೈಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಹಾರ ಹಾಕೋಬೇಕಾಗಿಲ್ಲ. ಅರ್ಥ ಆಯ್ತಾ? ಎಲ್ಲ ಏನು ಎಲ್ಲ ಹೆಚ್ಚು ಜನ ಬನ್ನಿ ಹೇಗೆ ಬನ್ನಿ ನೀವೆಲ್ಲ ಹೇಗೆ ಸ್ವಲ್ಪ ಜಾಗ ನೀವೆಲ್ಲ ಈ ಕಡೆ ಸೇರ್ಕೊಳ್ಳಿ, ಸ್ವಲ್ಪ ನೀವೆಲ್ಲ ಈ ಕಡೆ ಒಂದು ಅನುಕೂಲ ಅಂತ ರೀತಿ ಮಾಡ್ಕೊಳ್ಳೋದಷ್ಟೇ. ಒಂದು ವೇದಿಕೆ ಬೇಕು, ಲೈಟ್ ಇರಬೇಕು. ಈಗ 3000 ಜನ ಇದ್ರೆ ಇಲ್ಲಿಂದ ಏನು ಬಡ್ಕೊಂಡು ಓಂ ನಮ ಶಿವಾಯ ಅಂತ ಹಿಂದಿನವರು ಕೇಳೋದಿಲ್ಲ. ಅವರು ಹರಿ ಓಂ ಅಂತ ಇದ್ರೆ ಯಾಕೆ ನಮ ಶಿವಾಯ. ಅದಕ್ಕೆ ಎಲ್ಲರೂ ಕೇಳಿಸ್ಬೇಕು, ಎಲ್ಲರೂ ಒಟ್ಟಿಗೆ ಸೇರಿ ಹಾಡಬೇಕು, ಮೈಕು ಎಲ್ಲ ಮಾಡೋದಷ್ಟೇ. ಇದು ಅನುಕೂಲಕ್ಕೆ ಅಷ್ಟೇ ಹೊರತು ಅಲಂಕಾರಕ್ಕಲ್ಲ. ಅರ್ಥ ಆಯ್ತಾ? ಏನ್ ಹೇಳಿ? ಅನುಕೂಲ ಅಷ್ಟೇ, ಆದ್ರೆ ಅಲಂಕಾರ ಅಲ್ಲ, ಅವಶ್ಯಕತೆ ಅಲ್ಲ. ಇದಿದ್ರೆ ಆಗುವುದಿಲ್ಲ ಅನ್ನೋದು ಏನಿದೆ ನೋಡಿ. ಇವತ್ತು 10 ಲಕ್ಷ ಜನ ಸೇರಿದ್ರು ಎಷ್ಟು ಸಂತೋಷ ಸಿಗ್ತಾ ಇತ್ತೇನೋ. ಆದ್ರೆ ನೋಡಿ ಇಷ್ಟೆಲ್ಲ ಶ್ರದ್ಧೆಯಿಂದ ಎಷ್ಟು ಕೂತಿದ್ದೆ, ಏನು ಕಣ್ಣು ಮುಚ್ಕೊಂಡಿದ್ದು ಮೂಲಾಧಾರ ಒಂದೇ ಗೊತ್ತಾಗಿತ್ತು. ಎಲ್ಲ ಒಂದೊಂದು ಚಕ್ರದ ಮೇಲೆ ಚಕ್ರ, ಬೇರೆ ಬೇರೆ ರಾಗ, ಯಾವ ರಾಗದಲ್ಲಿ ಹಾಡಬೇಕು ಅಂತ ಕೂಡ ಅನ್ಕೊಂಡಿರಲಿಲ್ಲ. ಆ ಸ್ಥಾನಕ್ಕೆ ಬಂದಾಗ ಹಾಗೆ ಅನ್ಕೊಳ್ಳೋ ಹಾಗೇನೋ ಹಾಗೆ ಬರ್ತಾ ಇತ್ತು, ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿತ್ತು. ಮತ್ತೆ ಇವತ್ತು ಮನೆಗೆ ಹೋಗಿ ನೀವೆಲ್ಲ ಏನು ಮಾಡಬೇಕು, ಸ್ವಲ್ಪ ಹಾಲಿಗೆ ಅರ್ಶಿನ ಹಾಕೊಂಡು ಹಾಲು ಕುಡಿಬೇಕು. ಯಾಕೆಂದ್ರೆ ಇದೆಲ್ಲ ವಿಶ್ರಾಂತಿ ಬೇಕು ಧ್ಯಾನ ಮಾಡಿದ್ಮೇಲೆ. ಇವತ್ತು ವಿಶ್ರಾಂತಿ ಇಲ್ಲ, ಕಂಟಿನ್ಯೂಸ್ ಎಲ್ಲ ಇದು.